ಅನೈತಿಕ ಚಟುವಟಿಕೆ ಪ್ರಶ್ನಿಸಿದ್ದಕ್ಕೆ ಯಮಕನಮರಡಿಯ ಹುಣಸಿಕೊಳ್ಳ ಮಠದ ಶ್ರೀ ಸಿದ್ದಬಸವ ಸ್ವಾಮೀಜಿಗಳ ಮೇಲೆಯೇ ಕೆಲ ಕಿಡಿಗೇಡಿಗಳು ಹಲ್ಲೆ ನಡೆಸಿದ ಘಟನೆ ಬುಧವಾರ ರಾತ್ರಿ ಜರುಗಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಹುಣಸಿಕೊಳ್ಳ ಮಠದ ಸುತ್ತಮುತ್ತ ಅನೈತಿಕ ಚಟುವಟಿಕೆಗಳು ನಡೀತಿವೆ ಎನ್ನೋ ಆರೋಪ ಕೇಳಿಬಂದಿತ್ತು. ಇದೇ ವಿಚಾರವಾಗಿ ಮಠದ ಸುತ್ತಲೂ ಅನೈತಿಕ ಚಟುವಟಿಕೆ ನಡೆಸುತ್ತಿದ್ದ ಕಿಡಿಗೇಡಿಗಳನ್ನು ಶ್ರೀ ಸಿದ್ದಬಸವ ಸ್ವಾಮೀಜಿ ಅವರು ಪ್ರಶ್ನೆ ಮಾಡಿ, ಪವಿತ್ರವಾದ ಮಠದ ಆವರಣದಲ್ಲಿ ಇಂತಹ ಕೃತ್ಯ ನಡೆಸಬೇಡಿ ಎಂದು ಬುದ್ಧಿವಾದ ಹೇಳಿದರು. ಆದರೆ ಕಿಡಿಗೇಡಿಗಳು ಸ್ವಾಮೀಜಿಯವರು ಹೇಳಿದ ಮಾತಿಗೆ ಬೆಲೆ ಕೊಡದೆ ಉಲ್ಟಾ ಅವರ ಮೇಲೆಯೇ ಹಲ್ಲೆಗೆ ಮುಂದಾಗಿದ್ದಾರೆ. ಸ್ವಾಮೀಜಿ ಹಾಗೂ ಮಠದ ಸೇವಕನ ಮೇಲೆ ಹಲ್ಲೆ ಮಾಡಲು ಯತ್ನಿಸಿ ದರ್ಪ ಮೆರೆದಿದ್ದಾರೆ. 1ನೇ ತಾರೀಕು ಸಾಯಂಕಾಲ ರಾತ್ರಿ 8 ಗಂಟೆ ಸುಮಾರಿಗೆ ಆಗಿದ್ದಿತು. ಇಲ್ಲೇ ನಮ್ಮ ಮಠದ ಮುಂದಿನ ಹುಡುಗರೇ ಅವರೆಲ್ಲ ಆ ರೀತಿಯ ಸಮಸ್ಯೆಗಳನ್ನು ಮಾಡಿದ್ದು ಮುಂದಿನವರೇ. ಅದು ಮೇಲಿಂದ ಮೇಲೆ ಕಿರಿಕಿರಿ ಇತ್ತೆ ಅವ್ರದ್ದು. ಆ ರೀತಿ ಇದು ಕೈಮುಟ್ಟು ಮೈಮುಟ್ಟು ಬಂದಿದ್ದೇನೆ ಮೊನ್ನೆ ರಾತ್ರಿ 8 ಗಂಟೆ ಸುಮಾರು. ಏನಿಲ್ಲ, ಅವರು ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಮಠದಲ್ಲಿ ಕುಂತಿರೋದ್ರಿಂದ ನಾವು ಹೋಗಿ ಪ್ರಶ್ನೆ ಮಾಡಿದ್ದಕ್ಕಾಗಿ ಅವ್ರು ನಮ್ಮ ಮೇಲೆ ಈ ರೀತಿ ದಾಳಿ ಮಾಡಿದ್ದು. ಅವರೊಂದು 5 ಜನ ಇದ್ದರು. ನಾವು ಮಠದಲ್ಲಿ ನಾವು ಸುಮಾರು ಬಹಳಷ್ಟು ಜನ ಹುಡುಗರಿದ್ವು. ಅವರೆಲ್ಲ ಒಳಗಡೆ ಅಭ್ಯಾಸ ಮಾಡ್ತಿರೋದ್ರಿಂದ ನಾವು ಹೊರಗಡೆ ಕೇಳೋದಕ್ಕೆ ಹೋಗಿದ್ವಿ. ಮೊದಲು ನಮ್ಮ ಶಿಷ್ಯ ಹೋಗಿ ಕೇಳಿದ್ಮೇಲೆ ಅವನ ಮೇಲೆ ಅವರು ಹಲ್ಲೆ ಮಾಡೋಕತ್ತಾಗ ನಾನು ಹೋದ್ರಿಂದ ಅವ್ರು ನನ್ನ ಮೇಲೆ ಹಲ್ಲೆ ಮಾಡಿದ್ದಷ್ಟೆ. ಅದರಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮದ್ಯಪಾನ ಆಗಿರ್ಬೋದು, ಅದು ನೋಡೋದೆಲ್ಲ ಮಾಡ್ತಿದ್ದಾರೆ ಅಂತ ಕೇಳಿ ಬರ್ತಾರೆ. ಇಲ್ಲ, ಆ ರೀತಿ ಮಾಡಿದ್ದು ಸತ್ಯನೇ. ಮಾಡಿ ಅವರು ಆ ಮಾದಕ ವಸ್ತುಗಳನ್ನ ಸೇವನೆ ಮಾಡೋದ್ರಿಂದ ನಾನು ಹೋಗಿ ಪ್ರಶ್ನೆ ಮಾಡಿದ್ದು. ಅಂದರೆ ಕಾರಣ ಮಠಗಳಲ್ಲಿ ಸ್ವಾಮೀಜಿಗಳ ಒಂದಿಷ್ಟು ವರ್ಷಗಳಿಂದ ಸಂಪರ್ಕ ಕಮ್ಮಿ ಇತ್ತು, ಭಕ್ತರ ಸಂಪರ್ಕನೂ ಕಮ್ಮಿ ಇತ್ತು, ಸ್ವಾಮೀಜಿಗಳ ಸಂಪರ್ಕ ಕಮ್ಮಿ ಇರೋದ್ರಿಂದ, ಸ್ವಾಮೀಜಿಗೆ ಊರು ಇದ್ರೇ ಮಠ ಅನ್ನೋದ್ರಿಂದ ಅಲ್ಲಿ ಗುರುಗಳು ಎಲ್ಲರೂ ಇರೋದ್ರಿಂದ ಅನೈತಿಕ ಚಟುವಟಿಕೆಗಳು ಕೂಡ ಕಂಡು ಬಂದಿದ್ದುಂಟು. ಆ ರೀತಿ ಅಸಭ್ಯ ವರ್ತನೆಗಳು ಮಠಗಳಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಮ್ಮನ್ನು ಉತ್ತರಾಧಿಕಾರಿ ಅಂತ ಹೇಳಿ ಘೋಷಣೆ ಮಾಡಿದ್ದಿಲ್ಲಿ. ಉತ್ತರಾಧಿಕಾರಿಗಳಂತ ನೇಮಕ ಮಾಡಿ 2.5 ವರ್ಷ ಆಯಿತು. ಅದಕ್ಕೆ ಆದಂಥ ಒಂದು ವ್ಯವಸ್ಥಾಪಕ ಮಂಡಳಿ ಇದೆ, ಸದ್ಭಕ್ತರಿದ್ದಾರೆ, ಊರಿನ ದೈವದ ನಿರ್ಣಯ ಇದೆ. ಇದೆಲ್ಲವೂ ಕೂಡ ಈಗ ನನ್ನ ಮಾನಾಪಮಾನ ಅಂದರೆ ನಮ್ಮ ಊರಿನ ಭಕ್ತರ ದೈವದ ಕಮಿಟಿಯವರ ಮಾನಾಪಮಾನ ಇರ್ತದೆ. ಕರ್ಕೊಂಡು ಬಂದಿರ್ತಾರೆ, ಅವರು ಒಂದು ಜವಾಬ್ದಾರಿತವಾದ ಸ್ಥಾನದಲ್ಲಿರುವಂಥವರೇ ನಮ್ಮ ಕಮಿಟಿಯವರು. ಅವರೆಲ್ಲರೂ ಕೂಡ ನಿರ್ಣಯವನ್ನು ತಗೊಂಡು ಈಗಾಗಲೇ ಪ್ರಕರಣವನ್ನು ದಾಖಲೆ ಮಾಡೋದಕ್ಕಾಗಿ ನಮ್ಮ ಕಮಿಟಿಯವರೆಲ್ಲರೂ ಕೂಡ ಬಂದಿದ್ದರು. ಪ್ರಕರಣ ದಾಖಲಾಗಿದೆ. ಮುಂದಿನ ನಿರ್ಣಯಗಳನ್ನು ಅವ್ರ ಭಕ್ತರಿಗೆ ಬಿಟ್ಟಿದ್ದೀವಿ. ನಾನು ಹೋಗಿ ಅವರನ್ನು ಶಿಕ್ಷೆ ಕೊಡಿಸೋದು ಸರಿ ಅನಿಸೋದಿಲ್ಲ. ಧಾರ್ಮಿಕವಾಗಿ ನಮ್ಮ ನೀತಿಯಲ್ಲಿ ಕಾನೂನನ್ನು ಕೈ ತೊಗೊಳ್ಳೋದಕ್ಕಂತೂ, ಕಾನೂನು ಅನ್ನೋದಕ್ಕಿಂತಲೂ ಕೂಡ ಧಾರ್ಮಿಕ ವ್ಯವಸ್ಥೆಯಲ್ಲಿ ನಾವು ಮಾಡೋದು ತಪ್ಪಾಗ್ತದೆ. ಅದಕ್ಕೆ ನಮ್ಮ ಕಮಿಟಿಯವರು ದೈವದವರು ಅದಕ್ಕೆ ನಿರ್ಣಯ ತಗೋತಾರೆ. ಈ ಥರ ಪ್ರಕರಣ ಮೊದಲನೇ ಬಾರಿಗೆ ಆಯಿತಾ? ಇಲ್ಲ, ಕೆಲವೊಂದು ಬಾರಿ ಈಗಾಗಲೇ ಆಗಿತ್ತು. ಅವ್ರು ಈಗಾಗಲೇ ಹೇಳಿ ಮಾಡಿ ಬೆದರಿಕೆಯನ್ನು ಹಾಕಿದಾದ್ರೂ ಕೂಡ ಈ ರೀತಿ ಅವರು ಮೊನ್ನೆ ಕುಡಿದ ಅಮಲಿನಲ್ಲಿರೋದ್ರಿಂದ ಈ ರೀತಿ ಮಾಡಿದ್ರು. ಅಲ್ಲ, ಪೊಲೀಸರು ಕೂಡ ಸ್ವಯಂವಾಗಿ ಪ್ರಕರಣವನ್ನು ದಾಖಲೆ ಮಾಡ್ಕೋಬೇಕಾಗಿತ್ತು. ಅಂದರೆ ನೀವು ಹೋಗಿ FIR ಮಾಡೋ ತನಕ ಪೊಲೀಸರು ಬಂದೇನು ವಿಚಾರ ಇಲ್ಲ. ಹಾಗಾದರೆ ಅವು ಇನ್ನೂ ಹುಡುಗರು ಸಣ್ಣವಿದ್ದಾವೆ, ಅದಕ್ಕೆ ಅವು ಹುಡುಗರಿಗೆ ಮುಂದೆ ತೊಂದರೆ ಆಗಬಾರ್ದು ಅಂಥೇಳಿ ನಾನು ಹೋಗಿದ್ದಲ್ಲಿ ದಾಖಲೆ. ಅವರು ಏನಾದರೂ ಸ್ವಯಂವಾಗಿ ಅಂದರೆ ನಿಮ್ಮ ಮೇಲೆ ಹಲ್ಲೆ ಆದ ನಂತರ ಎಲ್ಲ ಕಡೆ ಇಲ್ಲ, ಅವರೇ ಬಂದು ಕರ್ಕೊಂಡು ಹೋಗಿದ್ದು. ನಾವು ಇಲ್ಲಿ ಹಲ್ಲೆ ಆದ ಕೂಡಲೇ ನಮ್ಮ ಇಲ್ಲಿ ಮಠದ ಮುಂದಿನ ಇರುವವರೆಲ್ಲರೂ ಕೂಡ ಫೋನ್ ಮಾಡಿದ ಕೂಡಲೇ ಅಪರಾಧಿಗಳನ್ನು ನೇರವಾಗಿ ಆ ಹೈವೇ ಪೆಟ್ರೋಲ್ ಗಾಡಿ ಬಂದೇ ಅವ್ರನ್ನ ಕರ್ಕೊಂಡು ಹೋಗಿ ಸ್ಟೇಷನ್ದಲ್ಲಿ ಹಾಕಿ ಅವ್ರು ಕುಡಿದಿದ್ದಾರೆ ಏನೋ ಇಲ್ಲ ಅಂತ ತಿಳ್ಕೊಂಡು ಅವಾಗ ರಾತ್ರಿ ಹೊತ್ತೆ ಬ್ಲಡ್ ತೆಗೆದು ನಮಗೆ ಆ ರಿಪೋರ್ಟನ್ನು ಕೂಡ ತೆಗೆಸಿದ್ದಾರೆ ಅವರೆಲ್ಲ ಈಗಾಗಲೇ. ಶ್ರೀ ಸಿದ್ದಬಸವ ಸ್ವಾಮೀಜಿ ಮಾತನಾಡಿ, ಕಿಡಿಗೇಡಿಗಳು ಮಠದ ಆವರಣದ ಸುತ್ತ ಅನೈತಿಕ ಚಟುವಟಿಕೆ ನಡೆಸುತ್ತಿರುವುದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಕುಡಿದ ಅಮಲಿನಲ್ಲಿ ಹಲ್ಲೆ ನಡೆಸಿದ್ದಾರೆ ಎಂದರು. ಕಿಡಿಗೇಡಿಗಳಾದ ಆನಂದ್ ಮೇದಾರ್, ರತ್ನಾ ಮೇದಾರ್, ಮಂಜುನಾಥ್, ಪ್ರವೀಣ್ ಮೇದಾರ್ ಸೇರಿದಂತೆ ಒಟ್ಟು 8 ಜನರ ವಿರುದ್ಧ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಮತಕ್ಷೇತ್ರದಲ್ಲೇ ಪೂಜ್ಯ ಸ್ವಾಮೀಜಿಯೊಬ್ಬರಿಗೆ ರಕ್ಷಣೆ ಇಲ್ಲವೆಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸಚಿನ್ ಕಂಬ್ಳೆ, KMM ನ್ಯೂಸ್, ಹುಕ್ಕೇರಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು, ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.